औदुंबर निवासी भक्ताभिमानी राजाधिराज सद्गुरु शिवचिदंबरेश्वर महाराज की जय। दास राजा राम महाराज की जय. ಸಂತ ಶ್ರೇಷ್ಠ ರಾಜಾರಾಮಕೃತ ಮರಾಠಿ ಚಿದಂಬರ ಗಾಥಾದ ಸರಳ ಅನುವಾದಕರು ಪರಮ ಪೂಜ್ಯ ಶಂಕರ ದೀಕ್ಷಿತ್ ಗುರು ಮಹಾರಾಜರು ಕರ್ಕಿಹಳ್ಳಿ. ಅಧ್ಯಾಯ 45 ನಾಮ ಮಹಿಮೆ. ಚಿದಂಬರ ನಿರಂಜನ ಚಿದಂಬರ ನಿರಂಜನ पुढे शेष नारायण पुढे शेष नारायण चिदंबर निरंजन चिदंबर निरंजन राम अवतारी जान राम अवतारी जान शेष झाले लक्ष्मण शेष झाले लक्ष्मण चिदंबर निरंजन चिदंबर निरंजन होता कृष्णावतार होता कृष्णावतार शेषन से बरोबर शेषन से बरोबर चिदंबर निरंजन चिदंबर निरंजन मणे झाले लक्ष्मण मणे झाले लक्ष्मण कष्ट केले म्यादारुण कष्ट केले म्यादारुण चिदंबर निरंजन चिदंबर निरंजन देव म्हणती तयासे देव म्हणती तयासे वडील करीतो तुम्हासे वडील करी तो तुम्हासे चिदंबर निरंजन चिदंबर निरंजन मग झाले बळीराम मग झाले बळीराम सुख भोगिले आराम सुख भोगिले आराम चिदंबर निरंजन चिदंबर निरंजन तोची देव बरोबर तोची देव बरोबर आता झाले प्रभाकर आता झाले प्रभाकरा चिदंबर निरंजन चिदंबर निरंजन तीन वेळ बरोबर तीन वेळ बरोबर झाला शेषाचावतार झाला शेषाचावतार चिदंबर निरंजन चिदंबर निरंजन दास म्हणे चिदंबर दास म्हणे चिदंबर पुढे न कळे निर्धार पुढे न कळे निर्धार चिदंबर निरंजन चिदंबर निरंजन पुढे शेष नारायण पुढे शेष नारायण चिदंबर निरंजन चिदंबर निरंजन चिदंबर निरंजन
ಚಿದಂಬರನೇ ಪೂರ್ಣ ಬ್ರಹ್ಮನು. ಪ್ರತಿ ಅವತಾರದಲ್ಲಿಯೂ ಶೇಷ ಸಮೇತ ಬರುವನು. ತ್ರೇತಾಯುಗದಲ್ಲಿ ನಾರಾಯಣನು ರಾಮನಾಗಿಯೂ ಶೇಷನೇ ಲಕ್ಷ್ಮಣನಾಗಿಯೂ ಜನಿಸಿದ್ದರು. ದ್ವಾಪರದಲ್ಲಿ ನಾರಾಯಣನು ಕೃಷ್ಣನಾಗಿಯೂ ಚಿಕ್ಕವನಾಗಿ ಬಲರಾಮನು ಅಣ್ಣನಾಗಿ ಶೇಷಾವತಾರ ಜನಿಸಿದರು. ಕಲಿಯುಗದಲ್ಲಿ ನಾರಾಯಣನೇ ಚಿದಂಬರನಾಗಿಯೂ ಶೇಷನು ಪ್ರಭಾಕರನಾಗಿಯೂ ಜನಿಸಿದರು. ಇನ್ನು ಮುಂದೆ ಚಿದಂಬರನು ಯಾವ ಅವತಾರ ಧಾರಣ ಮಾಡುವನು ಎಂಬುದನ್ನು ನಿರ್ಧರಿಸಲು ಸಾಧ್ಯವಿಲ್ಲ. ಹೀಗೆ ಅವತಾರದ ವೈಶಿಷ್ಟ್ಯವಿರುವುದು. ಸಖಾರಾಮ್ ಪಂಥ ಎಂಬವನೊಬ್ಬನು ವಾಸವಾಗಿದ್ದನು. ಆತನ ಮನೆಯಲ್ಲಿ ಪತ್ನಿ ಪುತ್ರರು ಇದ್ದರು, ಆಪ್ತರು ಇದ್ದರು. ಎಲ್ಲರೂ ಏಕತ್ರ ಘರಾಣೆಯಲ್ಲಿ ಇರುತ್ತಿದ್ದರು. ಸಖಾರಾಮನಿಗೆ ಕುಷ್ಠರೋಗ ಆರಂಭವಾಯಿತು. ಸ್ವಲ್ಪ ದಿನಗಳಲ್ಲಿಯೇ ಬೇನೆಯು ಪ್ರಬಲ ಆಯಿತು. ಇವನು ಚಿದಂಬರನ ಕೀರ್ತಿಯನ್ನು ಈಗಾಗಲೇ ಕೇಳಿದ್ದುದರಿಂದ ಸದಾ ಚಿದಂಬರ ಧ್ಯಾನದಲ್ಲಿ ನಿರತನಾಗಿರುತ್ತಿದ್ದನು. ಈತನ ಬೇನೆಯು ಪ್ರಬಲವಾಗಿದ್ದುದರಿಂದ ಪತ್ನಿ ಪುತ್ರರು ಆಪ್ತರು ಇವನನ್ನು ನೋಡಿ ಅಸಹ್ಯಪಡತೊಡಗಿದರು. ರೋಗದ ಕಷ್ಟದಿಂದಲೂ ಬಂಧುಗಳು ಹೊರದೂಡಿದ್ದರಿಂದಲೂ ಊರ ಹೊರಗೆ ಉಳಿದುಕೊಂಡನು. ಪತ್ನಿಯು ಇವನೊಂದಿಗೆ ಸಹಕರಿಸಲಿಲ್ಲ. ಇವನ ಹತ್ತಿರ ಯಾರೂ ಬರುತ್ತಿರಲಿಲ್ಲ. ಭೋಜನ ಕೂಡ ಹಾಕಲಿಲ್ಲ. ಮಾತನ್ನು ಇವನೊಂದಿಗೆ ಮಾತಾಡಲಿಲ್ಲ. ಬೇಸತ್ತು ಊರ ಹೊರಗೆ ವಾಸಿಸುತ್ತಿದ್ದ ಇವನನ್ನು ಎಲ್ಲಿಯೋ ಹೋಗಿ ಸತ್ತಿರಬಹುದೆಂದು ಭಾವಿಸಿದರು. ಅವನಲ್ಲಿ ಅಧಿಕಾರ ಹಣ ಇರುವವರೆಗೆ ಅವನನ್ನು ಕಾಳಜಿ ಮಾಡಿದರು. ಅದು ಇಲ್ಲವಿದ್ದಾಗ ಬೇಸರವಾದನು. ಪತ್ನಿಪುತ್ರರು ಈತನು ಇದ್ದು ಮಾಡುವುದಾದರೂ ಏನು ಎಂದು ದೂರೀಕರಿಸಿದರು. ಸ್ವಲ್ಪ ದಿನ ಅಲ್ಲಿಯೇ ಉಳಿದು ಸ್ವಾಮಿಯ ದರ್ಶನ ಪಡೆದು ಅವನ ಅನುಗ್ರಹ ಸಂಪಾದಿಸುವುದೊಂದೇ ದಾರಿ ಎಂದು ತಿಳಿದು ಸ್ವಾಮಿಯ ದರ್ಶನಾಪೇಕ್ಷೆಯಿಂದ ಬಂದನು. ದರ್ಶನ ಪಡೆದು ಪ್ರಾಣತ್ಯಾಗ ಮಾಡಿದರಾಯಿತು ಎಂದು ನಿರ್ಧರಿಸಿದನು. ಸ್ವಾಮಿಯು ಕುಂದಗೋಳದಲ್ಲಿ ಇದ್ದರು. ಗ್ರಾಮದ ಜನರು ಸಖಾರಾಮನನ್ನು ಊರಲ್ಲಿ ಬಿಡಲಿಲ್ಲ. ಊರ ಹೊರಗೆ ಉಳಿದನು. ನನ್ನ ಪ್ರಾರಬ್ಧದಲ್ಲಿ ಸ್ವಾಮಿಯ ದರ್ಶನ ಆಗಬೇಕೆಂದು ಬರೆದಿದ್ದರೆ ಆಗುವುದು. ಅವನಿಗೆ ಅಂತಃಕರಣ ಬಂದರೆ ಏಕೆ ಆಗಬಾರದು ಎಂದು ಆಲೋಚಿಸುತ್ತಿದ್ದನು. ದರ್ಶನಾಪೇಕ್ಷೆಯಿಂದ ಬಂದ ನಮಗೆ ಊರಲ್ಲಿ ಅಂತೂ ಬಿಡಲಿಲ್ಲ. ನಾನು ಪಾಪಿಷ್ಠನಾಗಿರುವೆನು, ಅದಕ್ಕೆಂದೇ ಸ್ವಾಮಿಯ ದರ್ಶನ ನನಗಾಗಲಿಲ್ಲ ಎಂದು ತನ್ನ ವಾಸಸ್ಥಾನಕ್ಕೆ ಹೊರಟನು. ಆಗ ಪ್ರಭಾಕರ ದೀಕ್ಷಿತರು ಅಕಸ್ಮಾತ್ ಯಾವುದೋ ಕಾರಣದಿಂದ ಅಲ್ಲಿಗೆ ಬಂದರು. ಆನಂದದಿಂದ ಸಖಾರಾಮನು ಬ್ರಾಹ್ಮಣನು ಅವರ ಪಾದಗಳನ್ನು ಹಿಡಿದು ನಮಸ್ಕರಿಸಿ ಸ್ವಾಮಿಯ ದರ್ಶನ ಮಾಡಿಸಿರಿ ಎಂದು ಕಣ್ಣೀರು ಸುರಿಸಿದನು ಮತ್ತು ಪ್ರಾರ್ಥಿಸಿದನು. ನಾನು ಮಹಾಪಾಪಿಷ್ಠನು, ದುಷ್ಟನು, ದುರಾಚಾರಿಯು, ನನ್ನ ಸಂಕಟವನ್ನು ದೂರ ಮಾಡು ಎಂದು ಅಂಗಲಾಚಿ ಬೇಡಿಕೊಂಡನು. ಪ್ರಭಾಕರ ದೀಕ್ಷಿತರಿಗೆ ಕರುಣೆ ಉಂಟಾಯಿತು. ಅವನನ್ನು ಸ್ವಾಮಿಯ ದರ್ಶನ ಮಾಡಿಸಲು ಕರೆದುಕೊಂಡು ಹೋದರು. ಪ್ರಭಾಕರ, ಈತನು ಮಹಾಪಾಪಿಷ್ಠನು, ತನ್ನ ಅಧಿಕಾರದಲ್ಲಿ ಮಾಡಬಾರದ ಪಾಪಕರ್ಮಗಳನ್ನೆಲ್ಲ ಮಾಡಿದ್ದಾನೆ. ಇವನಿಗೆ ತಕ್ಕ ಶಾಸನವಾಗಿದೆ. ಇವನು ಗೋಹತ್ಯೆ, ಬ್ರಹ್ಮಹತ್ಯೆ ಮುಂತಾದ ಪಾಪಕರ್ಮಗಳನ್ನು ಮಾಡಿ ಈಗ ಗುರುಕೃಪೆಗೆ ಪಾತ್ರನಾಗಲು ಬಂದಿದ್ದಾನೆ. ಇವನನ್ನು ಈ ಕೂಡಲೇ ಮಠದಿಂದ ಹೊರಗೆ ಹಾಕು ಎಂದು ಸ್ವಾಮಿಯು ಆಜ್ಞಾಪಿಸಲು ಅವನನ್ನು ಮಠದಿಂದ ಹೊರಗೆ ಹಾಕಿದರು. ಎಷ್ಟು ಪ್ರಯತ್ನಿಸಿದರೂ ನಾನು ಮಾಡಿದ ಪಾಪಕರ್ಮಗಳಿಂದಾಗಿ ನನಗೆ ಸ್ವಾಮಿಯ ಕೃಪೆ ಆಗಲಿಲ್ಲ. ಇನ್ನು ನಾನು ಸ್ವಾಮಿಗೂ ಬೇಡವಾದನೆಂದ ಮೇಲೆ ನನ್ನ ಜನ್ಮ ವ್ಯರ್ಥವಾಯಿತು ಎಂದು ಮನದಲ್ಲಿಯೇ ಸ್ವಾಮಿಯನ್ನು ನಮಸ್ಕರಿಸಿ ಹೊರಗೆ ಬಂದು ನನಗಿನ್ನು ಉಳಿದದ್ದು ಒಂದೇ ದಾರಿ, ಅದುವೇ ನನ್ನ ಪ್ರಾಣತ್ಯಾಗ ಮಾಡುವುದು ಎಂದು ನಿಶ್ಚಯಿಸಿದನು. ಊರ ಹೊರಗೆ ಒಂದು ಹಾಳು ಬಾವಿ ಇತ್ತು. ಬಾವಿಯ ದಂಡೆಯ ಮೇಲೆ ಕುಳಿತನು. ನಾನು ಸ್ವಾಮಿಗೂ ಬೇಡವಾದೆನು. ನಾನು ದುರ್ದೈವಿಯು, ಚಿದಂಬರ ನಾಮ ಜಪಿಸುತ್ತಲೇ ನನ್ನ ಪ್ರಾಣತ್ಯಾಗ ಮಾಡುವೆನು ಎಂದು ಜೋರಾಗಿ ಚಿದಂಬರ ನಾಮವನ್ನು ಜಪಿಸುತ್ತಾ ಕುಳಿತನು. ಜನಸಂಚಾರ ಕಡಿಮೆ ಆಯಿತು. ಮಧ್ಯರಾತ್ರಿಯವರೆಗೂ ಒಂದೇ ಸಮನೆ ಚಿದಂಬರ ಚಿದಂಬರ ಎಂದು ನಾಮಧ್ಯಾನ ಮಾಡುತ್ತಾ ಮಧ್ಯರಾತ್ರಿ ಸಮಯದಲ್ಲಿ ಬಾವಿಯಲ್ಲಿ ಹಾರಿ ಸತ್ತು ಹೋದನು. ಮರುದಿನ ಮುಂಜಾನೆ ಬಾವಿಯಲ್ಲಿ ಹೆಣ ತೇಲುತ್ತಿರುವುದನ್ನು ನೋಡಿ ಅವನನ್ನು ಹೊರಗೆ ತೆಗೆದು ಹಾಕಿದರು. ಜನರು ಬಹಳಷ್ಟು ಕೂಡಿದ್ದರು. ಅವನು ನಿನ್ನೆ ಸಾಯಂಕಾಲ ಚಿದಂಬರ ಧ್ಯಾನ ಮಾಡುತ್ತಿದ್ದುದನ್ನು ನಾನು ನೋಡಿದ್ದೆ ಮುಂತಾಗಿ ಮಾತನಾಡುತ್ತಿದ್ದರು. ದೇಹದ ಅಂತ್ಯ ಸಂಸ್ಕಾರಕ್ಕಾಗಿ ತಯಾರಿ ನಡೆಸಿದ್ದರು. ಅದೇ ಸಮಯಕ್ಕೆ ರಾಜಾರಾಮ್ ಮಹಾರಾಜರು ಬಂದರು. ಏನೆಂದು ವಿಚಾರಿಸಿದರು ಮತ್ತು ತಮಗೆ ತಿಳಿದ ವಿಷಯವನ್ನು ಹೇಳಿದರು. ರಾಜಾರಾಮನು ನಕ್ಕು ಬಿಟ್ಟನು. ಇವನು ಚಿದಂಬರ ಧ್ಯಾನವನ್ನು ಮಧ್ಯರಾತ್ರಿವರೆಗೆ ಮಾಡಿದನೆ.
ಅಂದ ಮೇಲೆ ಇವನು ಸಾಯಲು ಸಾಧ್ಯವೇ ಇಲ್ಲ. ಒಂದೇ ಒಂದು ಸಲ ಚಿದಂಬರ ಎಂದು ಮನಸ್ಸಿನಿಂದ ಅಂದರೆ ಅವನು ಮಾಡಿದ ಪಾಪಗಳೆಲ್ಲ ನಾಶವಾಗಿ ಅವನು ಪುನೀತನಾಗುವನು. ಇವನು ರಾತ್ರಿ ಮಧ್ಯರಾತ್ರಿವರೆಗೂ ಚಿದಂಬರ ಎಂದು ಧ್ಯಾನ ಮಾಡುತ್ತಿದ್ದರೆ ಇವನು ಹೇಗೆ ಸಾಯುವನು ಎನ್ನುತ್ತಾ ಜನರನ್ನು ಬದಿಗೆ ಸರಿಸಿ ಶವವನ್ನು ಹೊತ್ತುಕೊಂಡು ಸ್ವಾಮಿಯ ಸನ್ನಿಧಿಗೆ ತಂದನು. ಸ್ವಾಮಿಯ ಬಂಧು ಪ್ರಭಾಕರ ದೀಕ್ಷಿತರು ಬಾಗಿಲ ಹತ್ತಿರ ನಿಂತಿದ್ದರು. ಶವವನ್ನು ನೋಡಿದರು. ಈತನು ಸ್ವಾಮಿಯ ಸನ್ನಿಧಿಗೆ ಬಂದಿದ್ದನು. ಇವನು ಮಹಾಪಾಪಿ, ಮಾಡಬಾರದ ಕರ್ಮಗಳನ್ನು ಮಾಡಿದ್ದಾನೆ. ಇವನನ್ನು ಅನುಗ್ರಹಿಸಲು ಸಾಧ್ಯವಿಲ್ಲ. ಇವನನ್ನು ಈ ಕೂಡಲೇ ಹೊರಗೆ ಹಾಕಿರಿ ಎಂದು ಹೊರಗೆ ಹಾಕಿಸಿದ್ದಾರೆ. ಅವನ ಶವವನ್ನು ನೀನು ತಂದಿರುವೆಯಲ್ಲ, ಅವನನ್ನು ಒಳಗೆ ಬಿಡಲು ಸಾಧ್ಯವಿಲ್ಲ ಎಂದು ಹೇಳಿಬಿಟ್ಟನು. ಸ್ವತಃ ಅವರೇ ಹೇಳಿರುವುದರಿಂದ ವ್ಯರ್ಥ ಶ್ರಮ ಪಡಬೇಡ, ಅಂತ್ಯ ಸಂಸ್ಕಾರಕ್ಕಾಗಿ ಅವನನ್ನು ಕೊಟ್ಟು ಬಿಡು ಎಂದು ಹೇಳಿದನು. ಹುಚ್ಚರಂತೆ ಮಾಡಬೇಡ. ಸ್ವಾಮಿಯ ಮುಖದಿಂದಲೇ ಈ ಶಬ್ದಗಳು ಬಂದಿರುವುದರಿಂದ ಅದು ಎಂದೂ ಅಸತ್ಯ ಆಗಲಾರದು. ಅದು ನಿನಗೂ ಗೊತ್ತಿದೆ ಎಂದು ಪ್ರಭಾಕರ ದೀಕ್ಷಿತರು ಸಿಟ್ಟಿನಿಂದ ಹೇಳಿದರು. ಆದರೆ ರಾಜಾರಾಮನು ಸ್ವಾಮಿಯ ಅಂತರಂಗದ ಭಕ್ತನಾಗಿದ್ದನು. ಸ್ವಾಮಿಯ ನಾಮ ಮಹಿಮೆ ಅವನಿಗೆ ತಿಳಿದಿತ್ತು. ಸ್ವಾಮಿಯ ನಾಮದ ಶಕ್ತಿ ಅಪಾರವಾಗಿದೆ. ಇವನು ಹೇಗೆ ಸಾಯುವನು? ಶಕ್ಯವಿಲ್ಲ ಎಂದನು. ಜನರೆಲ್ಲ ಈ ಚಮತ್ಕಾರ ಏನು ನಡೆಯುವುದು ಎಂದು ನೋಡಲು ನೆರೆದರು. ಇವನ ಮಾತನ್ನು ಕೇಳಿ ಪ್ರಭಾಕರ ದೀಕ್ಷಿತರು ಸ್ವಾಮಿಯ ವಾಣಿ ಹೇಗೆ ಅಸತ್ಯವಾಗುವುದು, ಮುಂದೆ ಸಂಭವಿಸುವ ಘಟನೆಯನ್ನು ನೋಡತೊಡಗಿದರು. ರಾಜಾರಾಮನು ಅಲ್ಲಿಯೇ ಬದಿಗೆ ಶವವನ್ನು ಇಳಿಸಿ ಅದನ್ನು ಮಲಗಿಸಿದನು. ಒಂದು ಬಿಳಿಯ ಧೋತ್ರವನ್ನು ಶವಕ್ಕೆ ಹೊಚ್ಚಿದನು. ಅವನ ಎರಡೂ ಕೈಗಳ ಮೇಲೆ ಚಿದಂಬರ ಎಂದು ಬರೆದು ಅವನ ಮುಖದ ಮೇಲೆ ಇರಿಸಿದನು. ಸ್ವಾಮಿಯ ಧ್ಯಾನ ಮಾಡುತ್ತಾ ನಿಂತನು. ಜನರು ಇವನು ಸತ್ತು ಹೋಗಿದ್ದಾನೆ, ಮೇಲಾಗಿ ಇವನಿಗೆ ಕುಷ್ಠರೋಗ ಅಂಟಿಕೊಂಡಿದೆ, ಪ್ರಾಣ ಹಾರಿ ಹೋದ ಇವನಿಗೆ ಈ ರಾಜಾರಾಮನು ಹೇಗೆ ಬದುಕಿಸುವನೋ ನೋಡಬೇಕು ಎಂದು ಕುತೂಹಲಭರಿತರಾಗಿ ಮೌನ ಮುಗ್ಧರಾಗಿ ನಿಂತು ಬಿಟ್ಟಿದ್ದರು. ರಾಜಾರಾಮನು ಭಜನೆ ಮಾಡುತ್ತಲೇ ಕೆಲವು ಗಂಟೆಗಳು ಉರುಳಿದವು. ಸ್ವಾಮಿಯು ಗುಪ್ತ ರೀತಿಯಿಂದ ಅವನ ಹತ್ತಿರ ಬಂದು ಅವನನ್ನು ಸ್ಪರ್ಶಿಸಿ ಅವನ ಬಾಯಲ್ಲಿ ತೀರ್ಥ ಹಾಕಿ ಶವದ ಮೈ ಮೇಲೆ ಪ್ರೋಕ್ಷಿಸಿದನು. ಕೂಡಲೇ ಚಿದಂಬರ ಎನ್ನುತ್ತಾ ಬ್ರಾಹ್ಮಣನು ಎದ್ದು ಕುಳಿತನು. ಜನರು ಜೈ ಜೈಕಾರ ಮಾಡತೊಡಗಿದರು. ನಾಮ ಮಹಿಮೆಯನ್ನು ಅರಿತರು. ಇವನ ಕುಷ್ಠರೋಗ ಕೂಡ ಮಾಯವಾಗಿ ಆರೋಗ್ಯವಂತನಾಗಿದ್ದಾನೆ. ಜನರು ಇದನ್ನೆಲ್ಲ ಪ್ರತ್ಯಕ್ಷ ಕಂಡರು. ಪ್ರಭಾಕರ ದೀಕ್ಷಿತರು ಸ್ವಾಮಿ ಹತ್ತಿರ ಹೋದರು. ಸ್ವಾಮಿ, ನಿನ್ನೆ ಮುಂಜಾನೆ ಬಂದಿದ್ದ ಕುಷ್ಠರೋಗಿಯನ್ನು ನಾವು ಹೊರಗೆ ಹಾಕಿದ್ದೆವು, ತಮ್ಮ ಆಜ್ಞೆಯನ್ನು ಪಾಲಿಸಿದ್ದೆವು. ತಾವೂ ಸಹ ಈತನು ಮಹಾಪಾಪಿ, ಮಾಡಬಾರದ ಕರ್ಮಗಳನ್ನು ಮಾಡಿದ್ದಾನೆ, ಇವನು ಸ್ವಾಮಿ ಅನುಗ್ರಹಕ್ಕೆ ಪಾತ್ರನಾಗಲಾರ ಎಂದು ಹೇಳಿದ್ದಿರಷ್ಟೇ. ಈ ರಾಜಾರಾಮನು ಅವನ ಶವವನ್ನು ತಂದು ಹಾಕಿ ಭಜನೆ ಮಾಡಿ ಸತ್ತ ಅವನನ್ನು ಸಜೀವ ಮಾಡಿಬಿಟ್ಟನು. ತಮ್ಮ ಮಾತು ಅಸತ್ಯವಾಯಿತು. ಸ್ವಾಮಿ, ಈ ಘಟನೆಯು ನಡೆದುದು ಹೀಗೇಕೆ? ಇದರ ಆಧಾರವಾದರೂ ಏನು? ಇದೊಂದೂ ನನಗೆ ಅರ್ಥವಾಗದು. ಜನರು ರಾಜಾರಾಮನನ್ನು ಧನ್ಯ ಧನ್ಯ ಎಂದು ಕೊಂಡಾಡತೊಡಗಿದರು. ಇದರ ಅರ್ಥ ನನಗೆ ಆಗದು ಎಂದು ಕೇಳುತ್ತಿದ್ದಂತೆಯೇ ಸಜೀವನಾದ ಸಖಾರಾಮನು ಸ್ವಾಮಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಮತ್ತು ಅವರ ಸಮ್ಮುಖದಲ್ಲಿ ಕೈ ಮುಗಿದು ನಿಂತುಕೊಂಡನು. ಪ್ರಭಾಕರ, ಇತ್ತ ಲಕ್ಷಗೊಟ್ಟು ಕೇಳು ಎಂದು ಮುಗುಳ್ನಗುತ್ತಾ, ನನ್ನ ಅವತಾರ ಶ್ರೇಷ್ಠತೆಗಿಂತ ನನ್ನ ಭಕ್ತರು ಹೆಚ್ಚಾಗಿ ಮಾಡಿ ತೋರಿಸಬಲ್ಲರು. ಭಕ್ತರ ಸಲುವಾಗಿ ನಾನು ನನ್ನ ನಿಂದೆಯನ್ನು ಸಹಿಸುವೆನು. ನನ್ನ ವಾಕ್ಯ ಅಸತ್ಯವೆಂದರೂ ಅಡ್ಡಿಯಿಲ್ಲ. ಆದರೆ ನನ್ನ ಭಕ್ತನ ವಾಕ್ಯ ಅಸತ್ಯವಾಗಕೂಡದು. ಭಕ್ತರ ನಿಂದೆ ಮಾಡಿದರೆ ಅದನ್ನು ಮಾತ್ರ ನನ್ನಿಂದ ಸಹಿಸುವುದು ಅಸಾಧ್ಯ. ಇದು ತ್ರಿಕಾಲವೂ ಸತ್ಯವಾದುದು. ಚಿದಂಬರ ನಾಮ ಸಾಮರ್ಥ್ಯವು ಅವನಲ್ಲಿ ಇದೆ. ಆದುದರಿಂದಲೇ ಹೀಗಾಯಿತು. ಚಿದಂಬರ ನಾಮ ಸಾಮರ್ಥ್ಯದಿಂದ ಸ್ವಪ್ನದಲ್ಲಿ ಕಂಡ ದುಃಖವೂ ಕೂಡ ನಿವಾರಣೆ ಆಗುವುದು. ಯುಗಯುಗದಲ್ಲಿ ನಾಮ ಸಾಮರ್ಥ್ಯವೇ ಉದ್ಧಾರ ಮಾಡಿದೆ. ನಾಮ ಮಹಾತ್ಮೆಯಿಂದ ನೀರ ಮೇಲೆ ಭೂಮಿಯ ಮೇಲೆ ನಡೆದಂತೆ ನಡೆಯಬಹುದು. ಮೋಹಿತರಾದವರು ಮರೆತು ಬಿಡುವರು. ಅವರು ಪರಿಪಕ್ವವಾಗದ ಭಕ್ತಿಯಿಂದ ಹೀಗೆ ಆಗುವರು. ರಾಜಾರಾಮರ ಹತ್ತಿರ ಸ್ವಾಮಿ ಬಂದು ನನ್ನ ನಿಜ ಭಕ್ತರ ಸಲುವಾಗಿ ಎರಡನೆಯವರ ಸುಖ ದುಃಖ ಮಾನಾಪಮಾನವನ್ನು ಕೂಡ ಲಕ್ಷಿಸುವುದಿಲ್ಲ ಎಂದು ಹೇಳಿ ನಿನ್ನ ಭಕ್ತಿಯೇ ಧನ್ಯ ಎಂದು ಆಶೀರ್ವದಿಸಿದರು. ಜನರು ಸ್ವಾಮಿಯನ್ನು ರಾಜಾರಾಮನನ್ನು ಕೊಂಡಾಡಿದರು. ರಾಜಾರಾಮನು ಸ್ವಾಮಿ ಪಾದಗಳಿಗೆ ನಮಸ್ಕರಿಸಿದನು ಮತ್ತು ಅವರ ಪಾದದಲ್ಲಿಯ ಪಾದರಕ್ಷೆಗಳನ್ನು ಕೈಯಲ್ಲಿ ತೆಗೆದುಕೊಂಡನು. ಆ ದಿನದಿಂದ ಅವುಗಳನ್ನು ತನ್ನ ಹೃದಯದ ಮೇಲೆ ಸದಾ ಕಾಣುವಂತೆ ಅವುಗಳನ್ನು ಧರಿಸಿದನು. ನಂತರ ಸ್ವಾಮಿಯು ನಿನಗೆ ಏನು ಬರಬೇಕು ಕೇಳು, ಕೊಡುತ್ತೇನೆ ಎನ್ನಲು ಕೂಡಲೇ ನೇತ್ರದಲ್ಲಿ ಪ್ರೇಮಾಶ್ರುಗಳು ಬಂದವು. ದೇವ, ವಿದ್ಯೆಯೂ ಬೇಡ, ಆಯುಷ್ಯ ಮುಗಿದ ಮೇಲೆ ಮುಕ್ತಿಯೂ ಬೇಡ.
ಚಿದಂಬರ ಎನ್ನುತ್ತಾ ಪ್ರಾಣ ಹೋಗಬೇಕು. ಜನ್ಮ ಜನ್ಮಾಂತರದಲ್ಲಿ ನಿನ್ನ ಸೇವೆ ಕೊಡು. ಉಚ್ಚ ನೀಚ ಜನ್ಮದ ಆಶೆ ಬೇಡ. ನಿನ್ನ ಸ್ಮರಣೆ ಮಾತ್ರ ಸದಾ ಇರುವಂತೆ ಅನುಗ್ರಹಿಸು. ಯೋಗ ಯೋಗಾನುಷ್ಠಾನ ಸಾಧನೆ ಸುತಾನೂ ಕೂಡ ಬೇಡ. ತತ್ವಜ್ಞಾನ ಬೇಡ. ಆತ್ಮಸ್ಥಿತಿ ಭಾವವೂ ಬೇಡ. ನನ್ನನ್ನು ನಿನ್ನ ಅವತಾರ ಕಾಲದಲ್ಲಿ ಭಕ್ತನನ್ನಾಗಿ ಮಾಡಿಕೊ. ಸೇವೆ ಸ್ವೀಕರಿಸು. ಸಂಕಟ ಕಾಲದಲ್ಲಿ ಆದರೂ ನಿನ್ನನ್ನು ಸ್ಮರಿಸಿದವರ ದುಃಖ ಪರಿಹಾರ ಮಾಡು. ಈ ದಾಸನಿಗೆ ನಿರಂತರ ಭಕ್ತಿಯನ್ನು ದಯಪಾಲಿಸು ಎಂದು ವಿನಂತಿಸಿದನು. ಕೂಡಿದ ಜನವೆಲ್ಲ ಮತ್ತೆ ಸ್ವಾಮಿಯ ಹಾಗೂ ರಾಜಾರಾಮನ ಜಯ ಜಯಕಾರ ಮಾಡಿದರು. ಶ್ರೀ ಸದ್ಗುರು ಚಿದಂಬರಾರ್ಪಣಮಸ್ತು. ಶ್ರೀ ಸದ್ಗುರು ಶಂಕರ ಸತ್ಸಂಗ ಯೂಟ್ಯೂಬ್ ಚಾನಲ್.